ನಾವು ಕಾಲೇಜಿನಲ್ಲಿ ಇರುವಾಗ, ಕಲಿಕೆಯಲ್ಲಿರುವಾಗ ನಾವೇನೆಲ್ಲ ಆಕ್ಟಿವಿಟೀಸ್ ಮಾಡಿರ್ತೀವ ಅದರ ಪರೀಕ್ಷಾ ರಂಗ ಅಂತ ಒಂದಿರುತ್ತದೆ. ಪರೀಕ್ಷಾ ರಂಗ ಇನ್ನು ಮೊನ್ನೆ ಅಂತಲ್ಲ, ಮಹಾಭಾರತದ ಕಾಲದಿಂದಲೇ ಪರೀಕ್ಷಾ ರಂಗ ಇದೆ. ಅಂತಹ ಪರೀಕ್ಷಾ ರಂಗದಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿಯೋ ಆ ಸಾಧನೆಯನ್ನ ಗುರುತಿಸಿ ನಮ್ಮನ್ನ ಗೌರವಿಸುವ ಕ್ಷಣ ಇದೇ ಪ್ರತಿಭಾ ಪುರಸ್ಕಾರ. ಹಲವರಿಗೆ ಪ್ರತಿಭಾ ಪುರಸ್ಕಾರ ಸಿಕ್ಕಿದೆ. ಪ್ರತಿಭಾ ಪುರಸ್ಕಾರ ಪಡೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿನಿ ಬಂಧುಗಳಿಗೆ ಹೃದಯಾಂತರಾಳದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಪ್ರತಿಭಾ ಪುರಸ್ಕಾರ ಸಿಗದ ವಿದ್ಯಾರ್ಥಿನಿ ಮಿತ್ರರು ದಯವಿಟ್ಟು ನಮಗೆ ಸಿಗ್ಲಿಲ್ವಲ್ಲ ಅನ್ನುವಂತಹ ಯೋಚನೆಯನ್ನೇ ಬಿಡಬೇಕು. ನೀವು ಅದು ಯಾಕೆ ಸಿಗಲಿಲ್ಲ ಅನ್ನುವಂತಹ ಆತ್ಮವಿಮರ್ಶೆಯನ್ನು ನಾವು ಮಾಡಿಕೊಳ್ಬೇಕು. ಗುರು ಹಿಂದಿನಿಂದಿದ್ದು ನಮ್ಮ ಗುರಿ ಮುಂದೆ ಇದ್ರೆ ನಾವು ಖಂಡಿತ ಸಾಧಿಸುವ ಛಲ ನಮ್ಮಲ್ಲಿದ್ರೆ ಒಂದಲ್ಲ ಒಂದು ದಿನ ನಮಗೆ ಆ ದಿನ ಬಂದೇ ಬರುತ್ತದೆ. ಸಾಧಿಸುವ ಛಲ ನಮ್ಮಲ್ಲಿರಬೇಕಷ್ಟೇ. ನಾನು ಕಾಲೇಜಿನಲ್ಲಿರ್ಬೇಕಾದ್ರೆ ಕಲಿಕೆಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಯಾವತ್ತೂ ಪಡೆದಿಲ್ಲ, ದೇವರನ್ನೇ ಸತ್ಯ. ಆದರೆ ಇನ್ನಿತರ ಆಕ್ಟಿವಿಟೀಸ್ಗಳಲ್ಲಿ ನಾನು ಪುರಸ್ಕಾರಗಳನ್ನು ಪಡೆಯುತ್ತಿದ್ದೆ. ಯಕ್ಷಗಾನದಲ್ಲಿ ಆಗಿರ್ಬೋದು, ನಾಟಕಗಳಲ್ಲಾಗಿರ್ಬೋದು, ಕ್ರೀಡೋತ್ಸವಗಳಲ್ಲಾಗಿರ್ಬೋದು. ನಮ್ಮ ಕರ್ನಾಟಕದ ಕ್ರೀಡೋತ್ಸವ ಬಹಳ ಜಗತ್ತಿನಲ್ಲೇ ಅದ್ಭುತವಾದ ಕ್ರೀಡೋತ್ಸವ. ನೀವು ಬೇಕಾದ್ರೆ ಅದನ್ನು ಲೈವ್ ಅಲ್ಲಿ ಎಷ್ಟು ಜನ ವೀಕ್ಷಿಸ್ತಾರೆ ಅಂತ ನೀವು ನೋಡಿ, ಅದು ಹಲವಾರು ಕ್ರೋರ್ಸ್ಗಟ್ಟಲೆ ಹೋಗ್ತದೆ. ನಾನು ನೋಡಿದ್ದೀನಿ. ಅಂತ ಪ್ರತಿಭಾ ಪುರಸ್ಕಾರವನ್ನು ಪಡೆದವರಲ್ಲಿ ನಾನು ಒಬ್ಬ. ಬಟ್ ಯಾವತ್ತೂ ಪುಸ್ತಕದ ಬದನೆಕಾಯಿ ನಾವು ಖಂಡಿತ ಆಗಬಾರದು. ನನ್ನ ಲೆಕ್ಕದಲ್ಲಿ ತಂದೆ ತಾಯಿ ಮನೆಯಲ್ಲಿ ಕಲಿ ಅಂತ ದೂಡ್ತಾ ಇರ್ತಾರೆ. ಬಟ್ ನಮಗೆ ತಲೆಗೆ ಎಷ್ಟು ಓದಿದ್ರು ತಲೆಗೆ ಹತ್ತುದಿಲ್ಲ. ಕೆಲವರು ಮನೆಯಲ್ಲಿ ಓದುವುದೇ ಇಲ್ಲ. ಕ್ಲಾಸಲ್ಲಿ ಏನು ಕೇಳ್ತಾರೆ ಅದೇ. ಅದು ಪೂರ್ವ ಜನ್ಮದ ಕರ್ಮ ಅಂತ ನಾವು ಹೇಳಬಹುದು ಅಷ್ಟೇ. ಅವರಿಗೆ ಅಂತಹ ವಿದ್ಯಾರ್ಥಿಗಳು ತುಂಬಾ ಜನ ಇದ್ದಾರೆ. ಬಟ್ ಈ ಕಲಿಯದ ವಿದ್ಯಾರ್ಥಿಗಳಲ್ಲಿ ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳಂತ ಹೇಳ್ತೀವಿ. ನಾನು ಮೊನ್ನೆ ಒಂದು ಅನಾಥಾಶ್ರಮಕ್ಕೆ ಅತಿಥಿಯಾಗಿ ಹೋಗಿದ್ದೆ. ಆ ಸಮಯದಲ್ಲಿ ಒಂದು ತಾಯಿ, 86 ವರ್ಷ ಇಳಿ ವಯಸ್ಸಿನ ತಾಯಿ ನನ್ನನ್ನು ಕರೆದು ನಾನು ಮಾತಾಡಿಸಿದೆ. ಅವಾಗ ಹೇಳಿದರು, ನನಗಿಬ್ಬರು ಮಕ್ಕಳು, ಮಗ ಒಬ್ಬ ಅಮೆರಿಕದಲ್ಲಿದ್ದಾನೆ, ಮಗಳು ಜರ್ಮನಿಯಲ್ಲಿದ್ದಾನೆ. ನಾನು ಈ ವೃದ್ಧಾಶ್ರಮದಲ್ಲಿದ್ದೇನೆ, ಇಲ್ಲೇ ದೇರಳಕಟ್ಟೆ ಸಮೀಪ. ನನಗೆ ತಿಂಗಳು ಹಣ ಕಳಿಸ್ತಾರೆ ಅವರು ಚೆನ್ನಾಗಿರ್ಲಿಲ್ಲ ಅಂತ ಹೇಳುವಾಗ ಅವರ ಕಣ್ಣಾರಿಗಳಲ್ಲಿ ನೀರು ತುಂಬಿರುವುದನ್ನು ನಾನು ಕಂಡೆ. ನನಗೂ ಅಳು ಬಂತು, ನಿಜ ಹೇಳುವುದಾದ್ರೆ. ಮಕ್ಕಳನ್ನು ಅವರು ಓದಿಸ್ತಾರೆ. ಓದಿಸಿ ಮಕ್ಕಳು ಮಾಡಿದ್ದೇನು, ಒಬ್ಳು ಅಮೇರಿಕ, ಒಬ್ಳು ಇನ್ನೊಬ್ಬ ಜರ್ಮನಿ. ತಾಯಿ ಅನಾಥಾಶ್ರಮದಲ್ಲಿ. ಅದೇ ಲಾಸ್ಟ್ ಬೆಂಚ್ ಹುಡುಗ ತಂದೆ ತಾಯಿಯನ್ನ ಮನೆಯಲ್ಲಿ ಸುಂದರವಾಗಿ ಟೆನ್ಷನ್ ಇಲ್ಲದೆ ಸಾಕ್ತಾ ಇದ್ದಾನೆ. ಇದು ಖಂಡಿತ ಆಗಬಾರದು. ಆ ತಾಯಿಯ ಕಣ್ಣೀರಿನಂತೆ ನಮ್ಮ ತಂದೆ ತಾಯಿಯ ಕಣ್ಣೀರು ಖಂಡಿತ ಬರಬಾರದು. ನಾವು ಮಕ್ಕಳಿರುವಾಗ ತಂದೆ ತಾಯಿ ನಮ್ಮನ್ನ ಏನೋ ಕೆಲಸ ಮಾಡಿ ಕೂಲಿ ನಾಲಿ ಮಾಡಿ ನಮ್ಮನ್ನ
ಸ್ಕೂಲಿಗೆ ಸೇರಿಸಿ ಇಂಥ ಉತ್ತಮವಾದ ಒಂದು ಮಹಾವಿದ್ಯಾಲಯದಲ್ಲಿ ಸೇರಿಸಿ ನನ್ನ ಮಗ ಒಳ್ಳೆಯದಾಗಬೇಕು, ನನ್ನ ಮಗಳು ಒಳ್ಳೆಯದಾಗಬೇಕು, ಇಡೀ ವಯಸ್ಸಿನಲ್ಲಿ ನನ್ನ ಬದುಕಿಗೆ ಆಸರೆಯಾಗಿರಬೇಕು ಅಂತ ಅವರು ಏನು ಯೋಚಿಸ್ತಾರೆ, ಅದಕ್ಕೆ ಪೂರಕವಾಗಿ ನಾವು ಅವರ ಇಳಿ ವಯಸ್ಸಿನಲ್ಲಿ ನಾವು ಅವರನ್ನ ಮಕ್ಕಳಾಗಿ ಸಾಕಬೇಕು. ಆಗ ಮಾತ್ರ ಈ ಭಾರತ ಭೂಮಿಗೆ ನಮ್ಮ ಜನನಾಗಿರುವುದಕ್ಕೆ ಒಂದು ಉತ್ತಮ ಫಲ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ತಮ್ಮ ತಮ್ಮ ತಂದೆ ತಾಯಿಯರನ್ನ ಅನಾಥಾಶ್ರಮಕ್ಕೆ ಖಂಡಿತ ಬಿಡಬೇಡಿ. ತಮ್ಮ ತಮ್ಮ ಮನೆಯಲ್ಲಿ ಸಾಕಿ ಸಲಹಿ. ಮತ್ತೆ ಹೇಳೋದಕ್ಕೆ ಏನಿಲ್ಲ, ನಮ್ಮ ಜ್ಞಾನ ಭಂಡಾರ ಇನ್ನು ಮುಂದೆ ಬರಲಿಕ್ಕಿದೆ. ದಿನೇಶ್ ಶೆಟ್ಟಿ ಅವರು ಇದ್ದಾರೆ, ನಮ್ಮ ಆತ್ಮೀಯರು, ಲಕ್ಷ್ಮಿ ಅಕ್ಕ ಇದ್ದಾರೆ. 1001 ದೈವಗಳ ಪುಸ್ತಕ ಬರೆದು ಈ ದೈವಗಳ ವಿಚಾರದಲ್ಲಿ PhD ಮಾಡಿದರು. ಮತ್ತೆ ನಮ್ಮ ರವಿ ರಾಮಕುಂಜ ಇದ್ದಾರೆ. ಆ ಮನುಷ್ಯನನ್ನ ನೀವು ಮಾತಾಡ್ಬೇಕಂತಿಲ್ಲ. ಆ ಮನುಷ್ಯ ನಿಮ್ಮ ಮುಂದೆ ಬಂದು ಕಣ್ಣು ಮಾಡಿದ್ರೆ ನಿಮ್ಗೆ ನಗು ಬರ್ತದೆ. ಅದು ಪ್ರಾಕೃತಿಕ ಸೃಷ್ಟಿ. ರವಿ ರಾಮಕುಂಜ, ಅರವಿಂದ್ ಗೋಳ, ನವೀನ್ ಡಿ ಪಾಟೀಲ್, JP ಪ್ರಕಾಶ್ ತಮಿಳ್ನಾಡು, ಇವರೆಲ್ಲ ತುಳುನಾಡು ಸಿನಿಮಾ ಇಂಡಸ್ಟ್ರಿಗೆ, ನಾಟಕ ಇಂಡಸ್ಟ್ರಿಗೆ ಕೊಟ್ಟ ಅದ್ಭುತ ಪ್ರತಿಭೆಗಳು. ನಮ್ಮ ಗುರಿ ನಾವು ಒಂದು ಕಲಿತು ಉತ್ತಮ ಡಿಗ್ರಿ ಪಡೆದು ಯಾವುದೋ ಸೇನೆಯಲ್ಲೋ ಅಥವಾ ಇನ್ನಿತರ ಜಾಬ್ಗಳು ಹೋಗುವುದು ಆಗಿರಬೇಕು. ಒಂದು ವೇಳೆ ಆ ಮಟ್ಟವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಕಲಾವಿದರಾಗಬಹುದು, ಪತ್ರಿಕೋದ್ಯಮಗಳಲ್ಲಿ ದುಡಿಬಹುದು, ಇನ್ನಿತರ ಅನೇಕ ವ್ಯವಸ್ಥೆ ಇದೆ. ನಮ್ಮ ಜೀವನದಲ್ಲಿ ಒಬ್ಬರನ್ನ ಆದರ್ಶವಾಗಿ ಇಟ್ಕೊಳ್ಳಿ, ಅವರ ಆದರ್ಶಗಳನ್ನು ಪಾಲಿಸುತ್ತಾ ಜೀವನದಲ್ಲಿ ಮುಂದೆ ಸಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.